ಇದು 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 ಭಾಳ ಹೈ ಟೆನ್ಷನ್ ಇದಕ್ಕೆ ಟೈಮ್ ಬಾಂಬ್. ಅಲ್ಪಸಂಖ್ಯಾತರು ಏನಾಗೈತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧ್ಯಕ್ಷರೇ, ದಲಿತರಿಗೆ ಯಾವುದೂ ಹೊಸ ಯೋಜನೆ ಇಲ್ಲ. ಅವರಿಗೆ ಹೊಸ ಶಾಲೆಗಳು ಹಾಸ್ಟೆಲ್ಗಳು ಇಲ್ಲ. ಆದ್ರೆ ನೋಡ್ರಿ ಅಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ 9 ಪೇಜ್ ಅಲ್ಪಸಂಖ್ಯಾತ SC ಟೋಟಲ್ ಪೇಜ್ ಎಷ್ಟಿದೆ? ಟೋಟಲ್ ಪೇಜ್ ಎಷ್ಟಿದೆ? ನೀರಾವರಿ ಬಗ್ಗೆ ಚರ್ಚೆ ಇಲ್ಲ, ಕೃಷಿ ಬಗ್ಗೆ ಚರ್ಚೆ ಇಲ್ಲ. ಆದರೆ ಅಧ್ಯಕ್ಷರೇ, ಇವತ್ತು ಏನೋ ಒಟ್ಟು ಇವತ್ತು ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ 100 ಉರ್ದು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಅಧ್ಯಕ್ಷರೇ, ನಮ್ಮ ಕರ್ನಾಟಕ ಈ ಏನಂತಾರಲ್ರಿ, ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾದರ ತೊಗೊಂಡು ಮಕ್ಕೊಂಡ್ರೆ ಗೊತ್ತಿಲ್ಲ. ಒಂದು ಹಿಂದಿ ಬೋರ್ಡ್ ಎಲ್ಲಾದರೂ ಬರೆದ್ರೆ ಅದನ್ನ ಹೋಗಿ ಅಳಗಿಸುವಂಥ ಕೆಲಸ ಮಾಡ್ತಾರೆ. ಇವತ್ತು 100 ಉರ್ದು ಶಾಲೆ, ಉರ್ದುದಿಂದ ಏನಾಗೋದಿದೆ ನಮ್ಮ ರಾಜ್ಯಕ್ಕೆ? ಒಂದೇ ಸಬ್ಜೆಕ್ಟ್ ಇರಲಿ, ಕನ್ನಡ ಕಲಿಯಬೇಕಲ್ರಿ ಅವರು ಕನ್ನಡ ಕಲಿಲಾರ್ದೇ ಅವ್ರಿಗೆ 100 ಕೋಟಿ ರೂಪಾಯಿ. ಅಲ್ಲಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ 62, ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ 1,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ. ಆದರೆ ದಲಿತರದು ಹೋದ ವರ್ಷದ 522 ಕೋಟಿ, ಅದರಾಗ ಅದು ಮುಂದುವರೆದ ಕಾಮಗಾರಿ 222 ಕೋಟಿ ಕೊಡ್ತಿರು. 42,000 ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ 500 ಕೋಟಿ ರೂಪಾಯಿದು ನೀವು ಪೂರ್ಣ ಮಾಡಲಿಕ್ಕೆ ಒಂದು ವರ್ಷನಾಗ ಆಗಿಲ್ಲ. ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು? ಧರ್ಮದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ವಿರುದ್ಧ ಅಂದ್ರೆ ಏನು? ಮಾತಾಡ್ತಿದ್ರಿ ಮದ್ರಸಾಗಳ ವಿರೋಧಿ ಚಟುವಟಿಕೆಗಳು ನಡೀತಾ ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ರೆ ಅಧ್ಯಕ್ಷರೇ, ನಿಮ್ಗೆ ಈ ತರ ಇದು ಮಾನವೀಯತೆ ಇರಬೇಕು, ಸಾಮ್ರಾಜ್ಯವನ್ನು ಈ ದೇಶದೊಳಗೆ ಅವಕಾಶ ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ, ಇವರ ಸ್ನೇಹಿತರು ರೇಣುಕಾಚಾರ್ಯರವರು ಎಲ್ಲಿ ಬಿರಿಯಾನಿ ತಿಂತಿದ್ರು ಅಂತ ಬಿರಿಯಾನಿ ತಿನ್ಬೇಕಾಗಿತ್ತು. ಈಗ ಮಾತುಗಳು ವಾಪಸ್ ತಗೋಬೇಕು. ಬ್ರಿಟಿಷ್
ದಾರಿ ತಪ್ಪಿಸಕ್ಕೆ ಗೂಬೆ ಕೂರಿಸಕ್ಕೆ ಯತ್ನಾಳ್ ಬಂದು ಭಾಷಣ ಮಾಡ್ತಾ ಇರೋದು ಸುಳ್ಳು ಹೇಳ್ತಾರೆ. ದಾರಿ ತಪ್ಪಿಸ್ತಾ ಇರೋದು ಗೂಬೆ ಕೂರಿಸಕ್ಕೆ ಇಲ್ಲಿ ಯತ್ನಾಳ್ ಬಂದು ಭಾಷಣ ಮಾಡ್ತಾ ಇದ್ದಾರೆ. 25,000 ದೇಶದ್ರೋಹಿ ಯತ್ನಾಳ್, ಈ ದೇಶದ್ರೋಹಿಯನ್ನು ನೀವು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು ತಾವು. ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ ಯತ್ನಾಳ್. ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ಕರ್ತದಿಂದ ತಾವು ತೆಗಿಬೇಕು ಅಧ್ಯಕ್ಷರೇ. ರಕ್ಷಣೆ ದಯವಿಟ್ಟು ತಾವು ಅಲ್ಲ ಮಾನ್ಯ ಅಧ್ಯಕ್ಷರೇ ಯತ್ನಾಳ್ ಅವ್ರ ಮಾತನ್ನು ಕಡತದಿಂದ ತೆಗಿಬೇಕು. ಮಾನವ ಮರ್ಯಾದೆಯಿಂದ ಸಮಾಜ ಒಡೆಯಕ್ಕೆ ನಿಂತಿರ್ತಕ್ಕಂಥ ಯತ್ನಾಳ್ ಅವ್ರ ಮಾನವ ಮರ್ಯಾದೆ ಇಲ್ಲ, ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ದೇಶದ ಬಗ್ಗೆನೂ ಕೂಡ ಭಾವನೆ ಇಲ್ಲ. ಅವ್ರ ರಾಜಕಾರಣಕ್ಕೋಸ್ಕರ ದೇಶಕ್ಕೂ ಬೆಂಕಿ ಹಚ್ಚಿದ್ದಾರೆ. ಮಾನ್ಯ ನಾವು ಕರ್ತದಿಂದ ಅದು ತೆಗಿಬೇಕು. 1.5 ಗಂಟೆ ಸಾಕು. ಏನು ಬೆಂಕಿ ಯತ್ನಾಳ್ ಅವರೇ, ಯತ್ನಾಳ್ ಅವರೇ ಏನ್ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು. ಕ್ಷಮೆ ಕೇಳಬೇಕು ಅಷ್ಟು ಯತ್ನಾಳ್. ಏನ್ ಬಾಯಿ ಬಂದಂಗೆ ಸಮಾಜ ಒಡೆಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸೋದು, ಸಮಾಜವನ್ನು ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ಈ ವೇದಿಕೆ ಎಲ್ಲರೂ ಒಗ್ಗೂಡಿಸಕ್ಕಿರೋದು, ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು. ಯತ್ನಾಳ್ ಅಂತ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ, ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಮಾನವ ಮರ್ಯಾದೆ ಎಲ್ಲ ಟಿಪ್ಪು ಸುಲ್ತಾನ್ ಬೆಂಕಿ ಹಚ್ಚೋರು ನೀವು ಅಧ್ಯಕ್ಷರೇ. ಅಲ್ಲ, ಬೆಂಕಿ ಎತ್ಕೊಂಡು ಇಲ್ಲಿ ಸುಳ್ಳು ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಮಾನವ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಈ ವೇದಿಕೆಯನ್ನು ಯಾದಕ್ಕೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ, ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಎಲ್ಲ ಸಮುದಾಯದ ಆಶೀರ್ವಾದದಿಂದ ನಾವು ಬಂದಿರೋದು. ಕೋಟಿ ಬೌದ್ಧರಿಗೆ 1 ಕೋಟಿ. ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು. ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು. ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲಾ ಜಾತಿ ಓಟ್ ಪಡ್ಕೊಂಡು ಬಂದಿದ್ದಾರೆ. ಈ ಪಾಟೀಲ್ ಯತ್ನಾಳ್ ಸಮಾಜ ಒಡೆಯುವ ಘಾತಕ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಇವರಿಗೆ ಮಾನವ ಮರ್ಯಾದೆ ಸುಳ್ಳು ಹೇಳ್ತಕ್ಕಂಥ, ಪ್ರಚೋದನೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಯತ್ನಾಳ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ತದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಬೇಕು. ಇವರು 1.5 ಗಂಟೆಯಿಂದ ಮಾತಾಡಿದ್ದಾರೆ. ಕ್ಷಮೆ ಕೇಳಬೇಕು ಅವರು. ನೆನ್ನೆ ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿರುವ ಅವರು ನಮಗೆ ಮಾತಾಡಕ್ಕೆ ಮಾಡ್ಕೊಂಡಿದ್ರ? ನಾವು ಯಾವ್ದಾದ್ರು ಪ್ರಚೋದನೆಕಾರಿಯಾಗಿ ಮಾತಾಡಿದ್ವಾ? ಏನಿದು ಮಾತಾಡಿದ್ರೆ ಸುಮ್ಮನೆ ಅವ್ರಿಗೆ ಕೂರಿಸ್ಬೇಕು. ಅವ್ರು ಮಾತಾಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಕರ್ತದಿಂದ ತೆಗಿಬೇಕು. ಸಿದ್ದರಾಮಯ್ಯ ಅವರ ಈ ಬಜೆಟ್ ಅನ್ನು ಕುರಿ ಸತ್ರೆ ಒಂದ್ ಜಾತಿ ಕೊಡ್ತಾರೆ, ಕುರಿ ಸಾಕರು ಎಲ್ಲಾ ಜಾತಿಯವರು ಸತ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಓಕೆ, ಕೂತ್ಕೊಳ್ಳಿ. ಈಗ ಮಿನಿಸ್ಟರ್ ಕೂತ್ಕೊಳ್ಳಿ. ಈಗ ಆಸಿಫ್ ಒಂದ್ ಸೆಕೆಂಡ್ ನಮ್ಮ ಹೇಳ್ತಾರೆ ಅವ್ರು ಜನತಾದಳದಾಗಿದ್ರು. ಆ ಜನತಾದಳದಾಗ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡ್ಯಾರ. ಈಗ ಮುಸ್ಲಿಂ ವಿರೋಧಿ ಈಗ
ರಾಣಾ ಪ್ರತಾಪ್ ಜಯಂತಿ ಮಾಡಿದ್ವಿ. ಕೂರ್ರಿ, ಸಾಕು ಗೊತ್ತು ನಿಮ್ಮನ್ನ ನಿಮ್ ರಾಜಕಾರಣ ಗೊತ್ತು ಕೂರ್ರಿ. ಈಗ ಎಂ.ಬಿ. ಪಾಟೀಲ್ ಅವರೇ, ಮಿನಿಸ್ಟರ್ಸ್ ಇಲ್ಲಿ ಕೇಳಿ, ನೀವು ಇಲ್ಲಿ ಕೇಳಿ, ಬೇರೆಯವ್ರು ಮಾತಾಡ್ಬೇಕಾ? ಎಂ.ಬಿ. ಪಾಟೀಲ್ ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ? ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾ ಬೇಡವಾ? ಬಿಲ್ ಅದನ್ನ ಆಯ್ತು, ಸ್ಪೀಕರ್ ಓಕೆ. ನಾನೀಗ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಆಸಿಫ್, ಓಕೆ ಆಸಿಫ್, ಸಿಟ್ ಡೌನ್. ನಿನ್ನೆ ಆಸಿಫ್ ಸೈಡ್ ಸಿಟ್ ಡೌನ್. ನೀವು ಮಾತಾಡ ಆಯ್ತು. ಯಾವುದೇ ಶಿಕ್ಷೆಗೂ ನೋಡಿ ಈಗ ಆಯ್ತು, ಮಾತಾಡಿದ್ರೆ ತೆಗಿಬಾರ್ದು. ತಾವು ಮಾತಾಡಿದ್ರೆ ಈಗ ಮತ್ತೆ ಯಾಕೆ ಮಾತಾಡ್ತೀರಿ? ಈಗ ನಾನು ಹೇಳ್ತ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ನಡೀತಾ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕು. ಪ್ಲೀಸ್ ಆಸಿಫ್ ಕೂತ್ಕೊ. ಆಯ್ತು ಮತ್ತೆ ಮಾತಾಡಿ. ಶ್ರೀನಿವಾಸ್ ಕೂತ್ಕೊಳ್ಳಿ. ರೆಡಿ ಪ್ಲೀಸ್. ಆಯ್ತು ಬೇರೆ ನೋಡಿ, ಜನಾಂಗದ ಬಗ್ಗೆ ಆಯ್ತು ನಾನು ಮಾತಾಡ್ತೀನಿ. ಅದನ್ನು ಆಯ್ತು ಟಾಕಿಂಗ್, ನಾನು ಮಾತಾಡ್ತೀನಲ್ಲ. ನ್ಯೂಸ್ ಸ್ಪೀಕರ್ ಇದ್ದಾಗ ಆಯ್ತು, ಐ ನೋ ದಟ್. ಈಗ ನಾನು ಹೇಳಿ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ಇವತ್ತು ನಡೀತಾ ಇದೆ. ಓಕೆ ರೆಡ್ಡಿ ಅವರೇ, ಓಕೆ. ಅಧ್ಯಕ್ಷರೇ ಒಂದ್ ನಿಮಿಷ, ಒಂದ್ ಸೆಕೆಂಡ್. ಅದಕ್ಕೆ ದಯವಿಟ್ಟು ಆಯ್ತು ನಾನು ಹೇಳ್ತೇನೆ, ನನ್ಗೆ ಗೊತ್ತಿದೆ ತೆಗಿಸ್ಬೇಕಂತ. ಕೂತ್ಕೊಳ್ಳಿ ಈಗ. ಆಯ್ತು, ಯು ಸಿಟ್ ಡೌನ್. ನೀವು ರೇವಣ್ಣ ಅವರೇ, ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ, ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ. ಬಜೆಟ್ನಲ್ಲಿ ಹೆಚ್ಚು ಕಮ್ಮಿ ಆ ಖರ್ಚು, ಅದು ನಮ್ಮ ಎಲ್ಲರ ಉದ್ದೇಶ ಏನು? ವಿಶ್ವಾಸ ಬರ್ತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠ ಭಾರತ, ಅದು ನಮ್ಮೆಲ್ಲರೂ ಮುಖ್ಯ ಗುರಿ ಇವತ್ತು ಆಗಬೇಕಾಗ್ತದೆ. ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಆಯ್ತು, ಭೂಮಿಗೆ ಹಣ ಕೊಡು. ಆಯ್ತು, ಅದ್ರ ಬಗ್ಗೆ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿ, ಉತ್ತರ ಕೊಡ್ತಾರೆ. ಆಯ್ತು, ಉತ್ತರ ಕೊಡ್ತಾರೆ, ಅದ್ರ ಬಗ್ಗೆ ಮುಖ್ಯ ಉತ್ತರ ಕೊಡ್ತಾರೆ. ಕೂತ್ಕೊಳ್ಳಿ ಈಗ. ತಾಲಿಬಾನಿ ಆಯ್ತು ಆಯ್ತು. ರೆಡ್ಡಿ ಅವರೇ, ವೈ ಯು ವಾಂಟ್ ಆನ್ಸರ್ ನೌ ಅಂಡ್ ದೆನ್? ಯಾಕೆ ಉತ್ತರ ಕೊಡ್ಬೇಕೀಗ? ಭಾರತ ಸರ್ಕಾರ ಆಯ್ತು, ಗೊತ್ತಿದೆ. ತಾಲಿಬಾನಿ ಅದೀಗ ಚರ್ಚೆ ಬೇಡ. ಅದು ಹೇಳಿದ್ರಲ್ಲ ನೀವು, ಮತ್ತೆ ಯಾಕೆ ನೀವು ಹೇಳ್ತೀರಿ? ಯು ಆಲ್ರೆಡಿ ಟೋಲ್ಡ್. ಒಮ್ಮೆ ಕೂತ್ಕೊಳ್ಳಿ, ಸುಮ್ಮನೆ ಅವ್ರು ಮಾತಾಡೋದು, ಮನೆಯಲ್ಲಿ ಮಾತಾಡೋದಾಗ್ತದ? ಹೇಳ್ತಾ ಇರೋದು ಮೋದಿ ಅವರೇ ರೆಡ್ಡಿ ಅವರೇ ಕೂತ್ಕೊಳ್ಳಿ. ನಮ್ಗೆ ಗೊತ್ತಾಯ್ತು. ಮೈ ಪಾಯಿಂಟ್, ಐ ನೋ ಎವ್ರಿವನ್ಸ್ ಪಾಯಿಂಟ್, ಸೇಮ್ ಪಾಯಿಂಟ್. ಸರ್ಕಾರ 200 ಐ ನೋ ದಟ್. ತಾಲಿಬಾನ್ಗೆ ಬಜೆಟ್ ಆಯ್ತು, ಕೇಂದ್ರ ಸರ್ಕಾರ ಯಾವ್ದು ಹೇಳಿರೋದು? ಈಗ ಒಂದ್ ಸೆಕೆಂಡ್ ತಾಲಿಬಾನ್ಗೆ. ಅಜಯ್ ವೇಟ್ ನೋಡಿ. ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ಆಗಬೇಕು. ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ, ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಸಮಾಜನ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡ್ಬೋದು, ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ. ಆದರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಏನಾಗ್ತದೆ ಒಂದು ಎಲ್ಲಿ ಕೂಡ ಬರಬಾರ್ದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವುದೆಲ್ಲ ಈ ಒಂದು ಕಡತದಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ, ಕೆಲವೊಂದು ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಅದು ಮಾಡ್ತೇನೆ. ಆಯ್ತು, ಯಾಕೆ ಮಾತಾಡ್ಬೇಕು? ಆಯ್ತು, ಕೇಳಿ, ನೀವು ಸ್ವಲ್ಪ ಸೀನಿಯರ್ ಲೀಡರ್ ಇದ್ದೀರಾ, ನೀವು ಸೀನಿಯರ್ ಲೀಡರ್ ಇದ್ದೀರಾ? ಆಯ್ತು, ಮಾತಾಡ್ತಾ ಇದ್ದಾರೆ, ಕೂತ್ಕೊಂಡು ಕೇಳಿ, ಆಮೇಲೆ ಮಾತಾಡಿ. ಮಾಡ್ಬಿಡಿ ನೀವು. ಕೂತ್ಕೊಳ್ಳವ್ರೆ. ಅಧ್ಯಕ್ಷರೇ ಆಯ್ತು, ಮಾತಾಡ್ತಿಲ್ಲ. ಆದಷ್ಟು ಸಾಕು. ದಯವಿಟ್ಟು ಒಂದೇ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಸೋಲಿಂಗ್ ಅವ್ರೆ, ರಿಜ್ವಾನ್ ಅಧ್ಯಕ್ಷರೇ ಏನ್ ಚೀಟಿ ಬಂತು? ಈಗ ಅರವಿಂದ ಗೃಹ ಮಂತ್ರಿಗಳು ಬಂದಿದ್ದಾರೆ, ಮಾತಾಡಿದ್ರಿ. ಈಗ ಒಂದು ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ಈಗ ನೋಡಿ ಇದೆ. ಈಗ ಸಮೃದ್ಧಿ ಮಂಜುನಾಥ್ ಮತ್ತೆ ರಾಜೇಗೌಡರು, ಜನಪ್ರತಿನಿಧಿ ಹರೀಶ್ ಮತ್ತೆ ಧರ್ಮಸಿಂಗ್ ಸಚಿವರನ್ನ ಬರ್ತೇನೆ ಜನಪ್ರತಿನಿಧಿ ಅಧ್ಯಕ್ಷ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ
ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದರೆ ಆಯ್ತು ಮಾತಾಡಿ ಮುಗಿಸ್ತಿರಲ್ಲ ನೀವು. ಸುಸಂಸ್ಕೃತ ಆಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ? ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಟ್ರ್ಯಾಪ್ ಸಮೃದ್ಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ಏನಂತ ಇಲ್ಲ ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ, ಆಯ್ತು. ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಕಾಯ್ಬೇಡಿ, ಪೊಲಿಟಿಕ್ಸ್ ಅಲ್ಲಿ ಮಾತಾಡಿ ಕಲೀರಿ. ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರ ಈಗ ಬಜೆಟ್ ಅಲ್ಲಿ ಆಗ್ತದೆ. ನಮ್ಮ ರಾಜ್ಯದ ವಿನಂತಿ ಮಾಡ್ಕೊತೀನಿ, 724 ರಾಜನ ಏನ್ ಹೇಳ್ತಾರೆ ನೋಡುವ. ಅಧ್ಯಕ್ಷರೇ, ಬ್ಲಾಕ್ ಮೇಲ್ ಇಸ್ ಪಾರ್ಲಿಮೆಂಟರಿ ವರ್ಡ್. ಆಯ್ತು, ನೀವು ಮಾತು ಏನ್ ಮಾಡ್ಬೇಕಿಲ್ಲಿ ನಿಮಗಲ್ಲ ಅಧ್ಯಕ್ಷರೇ. ಮತ್ತೆ ನಾಳೆ ತಗೊಳ್ಳೋ ಚರ್ಚೆ. ಒಂದೇ ನಿಮಿಷ ಅಲ್ಲ, ಒಂದೇ ನಿಮಿಷ. ಬಹಳ ಗುರುತ ಆಸೇಫ್ ಒಂದ್ ನಿಮಿಷ. ರಾಯರೆಡ್ಡಿ ಅವರೇ, ಒಂದೇ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ರಾಯರೆಡ್ಡಿ ಅವರೇ, ಆಯ್ತು. ರಾಯರೆಡ್ಡಿ ಅವರೇ ಆಯ್ತು. ನಾ ಸುಳೆ ಮಗನೇ ಅಂತೀರಿ, ಒಪ್ತೀರಾ ಅಂದೆ? ಆಯ್ತು. ಐ ಆಮ್ ಸಾರಿ ಟು ಸೇ ದಿಸ್. ಆಯ್ತು, ಕೂತ್ಕೊಳ್ಳಿ. ಈಗ ಏನ್ರಿ ಇದೆಲ್ಲ? ಆಯ್ತು, ಕೂತ್ಕೊಳ್ಳಿ ಮಾರ್ರೆ. ಅಲ್ಲ, ಅದು ನಾನು ತೆಗಿತೇನೆ, ಕಡ್ತೇನೆ, ನಾನು ತೆಗಿಸ್ತೇನೆ ಹೇಳಿದ್ದೇನೆ. ಆಲ್ರೆಡಿ ಟೋಲ್. ನಿಮ್ಗೆ ಕೇಳೋದಿಲ್ಲ, ನಾವೇನ್ ಮಾಡ್ಬೇಕು? ನಿಮ್ಗೆ ಕಿವಿ ಕೇಳಿದ್ರೆ ಬೊಬ್ಬಾಗುವಾಗ ಅದು ನಾವು ನೋಡ್ತೇವೆ. ಅದನ್ನು ನಿಮ್ಮನ್ನು ಕರೆಸಿ ಕೂತ್ಕೊಂಡು ಓದಿಸ್ತೇನೆ. ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಆಯ್ತು, ಈಗ ಲೇಟ್ ಆಯ್ತು. ಶಬ್ದ ಯಾರಿಗೆ ಉಪಯೋಗ ಮಾಡಿದ್ರು? ನಿಮ್ಮಷ್ಟು ಒಳ್ಳೆಯವರು ಯಾರಿಲ್ಲ, ನಿಮ್ಮಷ್ಟು ಬುದ್ಧಿವಂತರು ಯಾರಿಲ್ಲ. ಎಲ್ಲ ಈಗ ಕೂತ್ಕೊಳ್ಳಿ. ಆಯ್ತು, ಪ್ಲೀಸ್ ಕೂತ್ಕೊಳ್ಳಿ. ಬಳಸಬಾರದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಎಂದು ನಾಳೆ ಮಾತಾಡೋದು. ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು, ಅದು ವಾಸ್ತವಾಂಶವನ್ನು ತಿಳಿಸತಕ್ಕಂಥ ಚರ್ಚೆ ಬೇಡ. ನನ್ನ ಹೆಸರು ಅವರೇ ಇಲ್ಲಿ ಚರ್ಚೆ ಮಾಡಬೇಡಿ. ಹೇಳಿ 124 ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ? ರಾಜಕೀಯ ಪಕ್ಷದಲ್ಲಿರುವಂತವರು ಭವಿಷ್ಯ ಸಲುವಾಗಿ ತಮ್ಮ ಆಯ್ತು ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ ಯತ್ನಾಳ್, ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ನೀವು ಮಾತಾಡಿ ಕೂತ್ಕೊಳ್ಳಿ. ಆಯ್ತು, ರಾಜಣ್ಣ ಅವ್ರ ಮೇಲೆ ಆಯ್ತು. ಮತ್ತೊಬ್ಬರ ಮೇಲೆ ಆಯ್ತು, ಅದಕ್ಕೆ ಅವ್ರೀಗ ರಾಜ ಮಾತಾಡಿ. ಆಯ್ತು. ಯತ್ನಾಳ್ ಅವರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಅವರು ಸಹಕಾರ ಸಚಿವರು, ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು CD ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟ್ರಿ, ನಿಮ್ದೊಂದಿದೆ, ಇನ್ನೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ.